ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವೊಂದು ರೀತಿ ರಿಪಿಟೇಷನ್ ಅಂತ ಹೇಳ್ಬೋದು. ಹಿಂದೆ ನೀವು ನೋಡಿರ್ತೀರಿ ಜೈವಿಕ ಧ್ವನಿ ತಂತ್ರಜ್ಞಾನ ಅಂದರೆ ಬಯೋಕಾಸ್ಟಿಕ್ಸ್. ಇದು ನಾವು ಸುಮಾರು 3 ವರ್ಷದ ಕೆಳಗೆ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಈಗ ಬದಲಾವಣೆಗಳಾಗಿದೆ, ಅಥವಾ ಅದರ ಮೂಲ ನಮ್ಮ ಭಾರತದ ಮಟ್ಟಿಗೆ ಅಥವಾ ನಮ್ಮ ಕರ್ನಾಟಕದ ಮಟ್ಟಿಗೆ ನಮಗೆ ಆ ತಂತ್ರಜ್ಞಾನವನ್ನು ಕೊಡ್ತಾ ಇರುವಂಥ ಶ್ರೀ ಮಹೇಶ್ ಅಯ್ಯರ್, ಗ್ರಸ್ ಇಕೋ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅವರ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಅದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೃಷಿಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಗ ಮತ್ತೆ ಬನ್ನಿ ಚರ್ಚೆ ಮಾಡುವ. ಈಗ ನಮಗೆ ನವಿಲಿನ ಕಾಟ, ಮಂಗನ ಕಾಟ ಎಲ್ಲ ಕೈ ಮೀರಿದೆ. ಆನೆ, ಹಂದಿ, ಕಾಡಂದಿ ಸಿಕ್ಕಾಪಟ್ಟೆ ಆಗಿದೆ, ನಿಮಗೂ ಗೊತ್ತು. ಅದಕ್ಕೆ ಏನೋ ಒಂದು ರೀತಿಯಲ್ಲಿ ನಮಗೆ ಒಂದಿಷ್ಟು ಎಷ್ಟೋ ಸಾಧ್ಯ ಆದಷ್ಟು ಪರಿಹಾರ ಬೇಕು. ಬನ್ನಿ ಅಂತ ಕರೆದಾಗ ಬಂದಿದ್ದಾರೆ. ಹಾಗೆ ಇವತ್ತು ಇದರಲ್ಲಿ ಇವತ್ತಿನ ಚರ್ಚೆಯ ವಿಷಯ ಏನಪ್ಪ ಅಂತಂದರೆ, ಏನು ಇದು ಈಗಾಗಲೇ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಇದ್ರ ಮೇಲೆ. ಆಮೇಲೆ ಪತ್ರಿಕೆಯಲ್ಲಿ ಕೂಡ ನಾನು ಈ ತಿಂಗಳಲ್ಲಿ ಬರೆದಿದ್ದೀನಿ, ಕವರ್ ಪೇಜ್ ಸ್ಟೋರಿ ನೀವು ನೋಡಿರ್ತೀರಿ ಅಥವಾ ನೋಡಿ, ಅದನ್ನು ಸಂಪೂರ್ಣವಾಗಿ ಬರೆದಿದ್ದೀನಿ. ಅದನ್ನ ನಾವು ಇಲ್ಲಿ ಮತ್ತೆ ಬ್ರೀಫ್ ಮಾಡೋಕೆ ಹೊರಟಿದ್ದೀವಿ. ಸೊ ಇದನ್ನು ಈಗ ಮಹೇಶ್ ಅಯ್ಯರ್, ನಮ್ಮ ಗ್ರಸ್ ಇಕೋ ಸೈನ್ಸಸ್ನವರು, ನಮಗೆ ಇದನ್ನು ಉಪಕರಣವನ್ನು ನಮ್ಮಲ್ಲಿ ಟ್ರಯಲ್ ಮಾಡೋದು ಹೊಸ ಪ್ರಾಣಿಗಳ ಮೇಲೆ ಮತ್ತು ಫೋಕಸ್ಡ್ ಆಗಿ ಆ್ಯಕ್ಟಿವಿಟಿ ಶುರು ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾಗಿ ಶ್ರೀ ಮಹೇಶ್ ಅಯ್ಯರ್ ಅವ್ರನ್ನ ಮಾತಾಡಿಸಿ ಈ ತಂತ್ರಜ್ಞಾನದ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ಪಡ್ಕೊಂಬರೋಣ. ಸರ್ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಮತ್ತು ನಮ್ಮ ಫಾರ್ಮ್ ಟಿವಿಗೆ 2ನೇ ಬಾರಿ ಸ್ವಾಗತ. ಹಿಂದೆ 2-3 ವರ್ಷದ ಕೆಳಗೆ ನಾವು ಕಾರ್ಯಕ್ರಮ ಮಾಡಿದ್ವಿ. ಖಂಡಿತ. ಸೊ ಇಲ್ಲಿ ವೀಕ್ಷಕರೇ, ಈಗಾಗಲೇ ನಾನು ಬ್ರೀಫ್ ಮಾಡ್ದಂಗೆ, ಪತ್ರಿಕೆಯಲ್ಲಿ ಬರ್ದಂಗೆ, ಹಿಂದಿನ ಕಾರ್ಯಕ್ರಮ ಮಾಡ್ದಂಗೆ ಜೈವಿಕ ಧ್ವನಿ ತಂತ್ರಜ್ಞಾನ ಅಂದರೆ ಏನು ಹೇಳಿದ್ರೆ, ನಾನು ಸುಮ್ಮನೆ ಬ್ರೀಫಾಗಿ ಒಂದೇ ಮಾತು ಹೇಳ್ತೀನಿ. ಜೈವಿಕ ಧ್ವನಿ ಅಂದರೆ ಜೀವ ಇರುವಂಥ ಒಂದು ಪ್ರಾಣಿನೋ ಪಕ್ಷಿನೋ ಮನುಷ್ಯರಿಂದ ಹೊರಬರುವಂಥ, ಈಗ ನಾನು ಮಾತಾಡ್ತಾ ಇರೋದು ಇದು ಜೈವಿಕ ಧ್ವನಿ. ಅದೇ ಅಜೈವಿಕ ಅಂದ್ರೆ ಏನು, ಹಾರ್ನ್ ಹಾಕಿದ್ದ, ಇನ್ನೊಂದು ಟ್ರ್ಯಾಕ್ಟರ್ ಸೌಂಡ್, ಅದೆಲ್ಲ ಅಜೈವಿಕ. ಸೊ ಜೈವಿಕ ಧ್ವನಿಯನ್ನು ಬಳಕೆ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳನ್ನ ಓಡಿಸುವ ತಂತ್ರಜ್ಞಾನವೇ ಜೈವಿಕ ಧ್ವನಿ ತಂತ್ರಜ್ಞಾನ. ಏನು ಸರ್, ಕರೆಕ್ಟಾ? ಸೊ ಇದರಲ್ಲಿ ಸುಮ್ಮನೆ ನಾವು ಸಮಯ ಉಳಿಸೋದಕ್ಕೆ ಹೇಳೋಕ್ಕೆ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು 3 ವರ್ಷದಿಂದ ಮಾಡಿದ್ದೀವಿ. ಈಗೇನಾಗುತ್ತೆ, ಎಲ್ಲರಿಗೂ ನಮಗೆ ಹೆದರಿಕೆ ಆಗ್ತದೆ. ನಮಗೇನೋ ಒಂದು ತೀರಾ ಕಿರ್ಚಾಡಿದರೆ ಹೆದರಿಕೆ ಆಗ್ತದೆ. ಹಾಗೆಯೇ ಎಲ್ಲ ಪ್ರಾಣಿಗಳಿಗೂ, ಒಂದು ಪ್ರಾಣಿ ಸಾಯುವಾಗ ಹೇಗೆ ಅರ್ಚ್ಕೋತದೆ, ಆವಾಗ ಸಾಯ್ತಾ ಇದೆ ಅಂತ ಗೊತ್ತಾದಾಗ ಹೆದರಿಕೆ ಆಗ್ತದೆ. ಇನ್ನೇನೋ ಒಂದು ಹುಲಿ ಬಂದು ಹಿಡಿದರೆ ಸೊ ಈ ಥರದ್ದು ಆಯಾ ಜೀವಿಗಳಿಗೆ ಹೆದರಿಕೆ ಆಗುವಂಥ ಇದೇನೇ ಇರುತ್ತೆ, ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಿತ್ತರ ಮಾಡಿದ್ರೆ ಈಗ ಜೀವಂತ ಇದ್ದು ಹೆದರಿ ಓಡೋಗ್ತವೆ. ಸಿಂಪಲ್ ಲಾಜಿಕ್. ಯಾಕೆ ನಾವು ಭಾಳ ರೀತಿಯಲ್ಲಿ ಕೂಗ್ತೇವೆ. ಈಗಾಗಲೇ ನಮ್ಗೆ ಇವ್ರು ಹೇಳಿದರು, ಬರೀ ಒಂದು ಕಾಗೆ, ಕಾಗೆ 21 ರೀತಿಯಲ್ಲಿ ಕೂಗ್ತದೆ. ನಮಗೆ ಕಾ 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 ಅಷ್ಟೇ ಕೇಳಿಸ್ತದೆ. ನಾವು ಹೇಳ್ತೀವಿ, ಕಾಗೆ ಬಂದು ಮನೆ ಮೇಲೆ ಕೂತ್ಕೊಂಡು ಕರ್ರ ಅಂತ ಒಂದು ಟಿಪಿಕಲ್ ಸೌಂಡ್ ಇದೆ. ನಮ್ಮ ಅಮ್ಮ ಎಲ್ಲ ಹೇಳೋರು, ನೀನು ನೆಂಟರು ಕರಿಬೇಡ, ಅಡುಗೆ ಎಲ್ಲ ಮುಗಿದೋಗಿದೆ ಅಂತ. ಅಂದರೆ ಹಂಗೆ ಕೂಗಿದ್ರೆ, ಕಾಗೆ ಕೂಗಿದ್ರೆ ನೆಂಟರು ಬರ್ತಾರೆ ಅವತ್ತು ಅಂತ, ಅದು ಕಲ್ಪನೆ ಇರಲಿ. ಸೊ ಹಾಗಾಗಿ ಇವೆಲ್ಲ ಅದು ಅಷ್ಟು ಸುಲಭದ ತಂತ್ರಜ್ಞಾನ ಅಲ್ಲ. ಬಟ್ ಒಟ್ಟಾರೆ ಸಿಂಪಲಾಗಿ ಹೇಳಬೇಕು ಅಂದರೆ, ಅವಕ್ಕೆ ಯಾವ ಶಬ್ದ ಕೇಳಿದ್ರೆ, ಅವರದ್ದೇ ಜಾತಿಯ ಕೂಗಿದಾಗ ಕೇಳಿದರೆ ಹೆದರಿಕೆ ಆಗ್ತದೆ, ಆ ಶಬ್ದವನ್ನು ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಬಿತ್ತರ ಮಾಡಿದಾಗ ಅವು ಹೆದರ್ಕೊಂಡು ಓಡೋಗ್ತವೆ. ಸಿಂಪಲ್ ಲಾಜಿಕ್. ಹೌದು, ಇದು ಜೈವಿಕ ಧ್ವನಿ. ಇದರಲ್ಲಿ ನಾನು ಆರ್ಟಿಕಲಲ್ಲಿ ಕೂಡ ಬರ್ದಿದ್ದೀನಿ ನೀವು ಹೇಳಿದ್ದನ್ನು. ಇದನ್ನು ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಇದು ಒಂದು ಓಡಿಸೋದಾಯಿತು, ಬರ್ರೋ ಅಂತ ಕರೆಯೋದಕ್ಕೆ. ಫೋಟೋಗ್ರಫಿಗೆ ಒಂದು ಅಪರೂಪದಕ್ಕಿ, ಭಾಳ ಶೈ ನೇಚರ್, ಎಲ್ಲೋ ಅಡ್ಕೊಂಡು ಕೂತಿರುತ್ತೆ, ಅದನ್ನು ಅದರದ್ದೇ ಧಾಟಿಯಲ್ಲಿ ಕರೆದಾಗ ಅದು ಆಚೆ ಬರ್ತದೆ, ಫೋಟೋ ಹೊಡ್ಕೊಳ್ಳೋದು. ಅದನ್ನು ಫೋಟೋಗ್ರಫಿನಲ್ಲಿ, ಕಮರ್ಷಿಯಲ್ ಇದರಲ್ಲಿ ಬಳಕೆ ಮಾಡಿದ್ದಾರೆ. ಈ ಥರದ್ದು ಹಲವಾರು ರೀತಿಯಲ್ಲಿ ತುಂಬ ಕಡೆ ಬಳಕೆ ಆಗ್ತಾ ಇದೆ. ಅದನ್ನ ನಾವು ಉಪಯೋಗ ಮಾಡೋದಿಲ್ಲ. ಯಾಕೆಂತಂದ್ರೆ ಪಕ್ಷಿಗಳು ಗೂಡು ಕಟ್ಟೋ ಟೈಮಲ್ಲಿ ಕ್ಯಾಮರಾಮೆನ್, ಫೋಟೋಗ್ರಫಿ ಮಾಡೋವಂಥವ್ರು ಹೋಗಿ ಆ ಧ್ವನಿ ಸುರುಳಿನ ಬಿತ್ತರಣೆ ಮಾಡಿ ಅವುಗಳನ್ನ ಹೊರಗೆ ತಂದು ಫೋಟೋ ಮಾಡುವಂಥದ್ದು ಒಂದು ಪರಿಪಾಠ. ಇದರಿಂದ ಏನಾಗ್ತಿದೆ ಅಂತಂದ್ರೆ, ಮುಂದುವರೆದ ಭಾಗದಲ್ಲಿ ಏನಾಗ್ತಿದೆ, ನಾವು ಆ ಧ್ವನಿ ಸುರುಳಿ ಬಿತ್ತರಣೆ ಮಾಡಿದಾಗ ಆ ಪಕ್ಷಿ ಯಾವುದೋ ಒಂದು ಆಗುಂತುಕ ಬಂದಿದೆ ಅಂತ ಹೇಳಿ ಅಲ್ಲಿ ಬಂದು ಅದನ್ನ ಎದುರಿಸ್ಲಿಕ್ಕೆ ನೋಡುತ್ತದೆ. ಆದ್ರೆ ಧ್ವನಿ ಸುರುಳಿ ಅಷ್ಟೇ ಇರೋದು, ಪಕ್ಷಿ ಇಲ್ಲದೆ ಇರೋದ್ರಿಂದ, ಪ್ರತಿ ಸತಿ ಬಂದಾಗ್ಲೂ ಯಾವುದೇ ಪಕ್ಷಿ ಕಾಣಿಸ್ದೇ ಇರೋದ್ರಿಂದ ಮುಂದಿನ ಬಾರಿ ಅದನ್ನ ನೀವು ಧ್ವನಿ ಸುರುಳಿ ಬಿತ್ತರಣೆ ಮಾಡಿದಾಗ ಅದು ಬರೋದೇ ಇಲ್ಲ. ಹೌದು. ಮತ್ತೆ ಆ ಒಂದು ಸನ್ನಿವೇಶದಲ್ಲಿ ನಿಜವಾಗಿಯೂ ಇನ್ನೊಂದು ಪಕ್ಷಿ ಬಂದು ಆ ಜಾಗನ ಆಕ್ರಮಣ ಮಾಡ್ಕೊಂಡಿತ್ತು ಅಂತಂದ್ರೆ, ಆ ಪಕ್ಷಿಯ
ಒಂದು ಗೂಡು ಕಟ್ಟುವಂಥ ಒಂದು ಏನು ಸಕ್ಸಸ್ ರೇಟ್ ಅಂತ ಏನು ಹೇಳ್ತೀವಿ, ನೆಸ್ಟಿಂಗ್ ಸಕ್ಸಸ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದು ಒಂದು ಈ ಪರಿಸರ ಇಲಾಖೆಯಿಂದ ಅಥವಾ ಪರಿಸರಾತ್ಮಕವಾಗಿ ಹಂಗೆ ಮಾಡೋದು ತಪ್ಪು. ಆದ್ರೆ ನಾವು ತೋಟಕ್ಕೆ ಬಂದಿದ್ದನ್ನು ಹೆದರಿಸಿ ಓಡಿಸಿದ್ರೆ ಸರಿ, ಏನಕ್ಕೆ. ಆದರೆ ವಿಮಾನ ನಿಲ್ದಾಣದಲ್ಲಿ ನಾವು ಹದ್ದುಗಳು ಕಾಗೆಗಳನ್ನು ಕೂಡ ನಾವು ಆಕರ್ಷಣೆ ಮಾಡ್ಲಿಕ್ಕೋಸ್ಕರನೂ ಕೂಡ ಯಂತ್ರಗಳನ್ನು ಉಪಯೋಗ ಮಾಡ್ತಿದ್ದೀವಿ. ನೀವೆಲ್ಲ ಕೇಳಿರ್ಬೋದು ಪೈಡ್ ಪೈಪರ್ ಅಂತ ಹೇಳಿ, ಇಲಿಗಳನ್ನ ಒಬ್ಬ ಇಂಗ್ಲಿಷ್ ಕಥೆಯಲ್ಲಿ ಕೇಳಿರ್ತೀರ, ಒಬ್ಬ ಪುಂಗಿ ಊದಿ ಇಲಿಗಳನ್ನೆಲ್ಲ ಕರ್ಕೊಂಡು ನದಿನಲ್ಲಿ ಬೀಳಿಸಿ ಸಾಯಿಸ್ತಾನೆ, ಅವ್ರಿಗೆ ದುಡ್ಡು ಕಿಂದರಿ ಜೋಗಿ. ಸೊ ಆ ರೀತಿ ನಾವು ಹದ್ದುಗಳಿಗೆ ಕಿಂದರಿ ಜೋಗಿ, ಹದ್ದುಗಳನ್ನ. ಹಂಗಂದ್ರೆ ಈಗ ಕಿಂದರಿ ಜೋಗಿ ಇದು ಕಾಲ್ಪನಿಕ ಆದ್ರೂ ನಿಮ್ಮದು ಇದೇ ಆಯ್ತು, ಹೌದು. ಹದ್ದುಗಳಿಗೆ ಯಾವುದೇ ತಂತ್ರಜ್ಞಾನ ಇಡೀ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಹದ್ದುಗಳು ಆಹಾರ ಕ್ರಮದಲ್ಲಿ ಮೇಲ್ಭಾಗದಲ್ಲಿರುವಂತಹ ಪಕ್ಷಿಗಳು, ಅವುಗಳನ್ನು ಹೆದರಿಸಲಿಕ್ಕೆ ಯಾವುದೇ ಬೇರೆ ಪಕ್ಷಿಗಳು ಹುಟ್ಟಿಲ್ಲ. ಹೀಗಾಗಿ ಹದ್ದುಗಳನ್ನ ಹೆದರಿಸಿ ಓಡಿಸುವಂತಹ ಕ್ರಮಗಳು ಯಾವುದೇ ಭಾಗದಲ್ಲಿ, ಪ್ರಪಂಚದ ಭಾಗದಲ್ಲಿ ನೀವು ನೋಡಿದ್ರೆ ಅದು ಫೇಲ್ ಆಗಿದೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಓಡಿಸೋದು ಬೇಡ, ಕರೆಯೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮ HAL ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಅವರ ಸಹಯೋಗದಿಂದ ನಾವು ಈ ಒಂದು ಕ್ರಮವನ್ನು ಅಭಿವೃದ್ಧಿ ಮಾಡಿದ್ವಿ. ಜೊತೆಗೆ ಇದನ್ನು ನಾವು ರಿಪಬ್ಲಿಕ್ ಡೇ ಪರೇಡಲ್ಲಿ ನಮ್ಮ ಫೈಟರ್ ಜೆಟ್ಗಳು ತುಂಬ ಕೆಳಗಡೆ ಹಾರಾಡಬೇಕಾದ್ರೆ ಡೆಲ್ಲಿನಲ್ಲಿ ಹದ್ದುಗಳು ತೊಂದರೆ ತುಂಬ ಇದೆ. ಸೊ ಈ ಸತಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ, ಹೋದ ಸತಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಆಗಸ್ಟ್ 15ನೇ ಟೈಮ್ನಲ್ಲಿ ಈ ಫ್ಲೈ ಪಾಸ್ಟ್ ಅಂತ ಏನು ಮಾಡ್ತೀವಲ್ಲ, ಆ ಟೈಮ್ನಲ್ಲಿ ನಮ್ಮ ಉಪಕರಣಗಳನ್ನು ಉಪಯೋಗ ಮಾಡ್ತಾರೆ. ಮುಂಚೆ ಎಲ್ಲ ಚಿಕನ್ ತುಂಡುಗಳನ್ನೆಲ್ಲ ಮೇಲಕ್ಕೆ ಹಾರಿಸಿ ಅದನ್ನೆಲ್ಲ ಹದ್ದುಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ತುಂಬ ತಿಂಗಳಾನ್ಗಟ್ಟಲೆ ಪ್ರಯತ್ನ ಮಾಡ್ತಾ ಇದ್ರು. ಈಗ ಡೆಲ್ಲಿನಲ್ಲಿ ಅರ್ಧ ಗಂಟೆನಲ್ಲಿ ನಿಮಗೆ ಯಾವ ಬೇಕೋ, ಎಷ್ಟು ಬೇಕೋ ಅಷ್ಟು ಹದ್ದುಗಳನ್ನ ಆ ದಾರಿಯಿಂದ ಹೊರಗೆ ತರುವಂತಹ ಕ್ರಮಗಳನ್ನು, ಆ ದಾರಿ ಬಿಟ್ಟು ನೀವು ಆಚೆ ಕರೀತೀರಿ, ಈಚೆ ಕರೀತೀರಿ. ಹೌದು. ಮತ್ತೆ ನಾವು ಎಲ್ಲಿ ಬೇಕೋ ಅಲ್ಲೇ ಅದನ್ನು ಇಟ್ಕೊಂಡಿರ್ತೀವಿ ಹದ್ದುಗಳನ್ನ. ಅರ್ಧ ಗಂಟೆ ಬೇಕಾದ್ರೆ ನನ್ನ ಉಪಕರಣದ ಮೇಲೆ ಅರ್ಧ ಗಂಟೆ ನಿಂತಿರುತ್ತೆ. ನೀವು ಉಪಕರಣ ಆಫ್ ಮಾಡಿದ್ಮೇಲೆ ಅದು ಮೇಲಕ್ಕೆ ಹೋಗ್ಬಿಡುತ್ತದೆ. ಹಾಗೆ ಇದು ಈ ರೀತಿಯಲ್ಲಿ ಇದು ರಿವರ್ಸ್ ಇಂಜಿನಿಯರಿಂಗ್. ಹೋಗ್ರು ಅಂತ ಬೆರೆಸೋದಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ, ಅದನ್ನ ಹೆದರ್ಸಕ್ ಆಗೋದಿಲ್ಲ. ಅದನ್ನ ಹೆದರ್ಸಕ್ ಆಗೋದಿಲ್ಲ, ಅದನ್ನ ಆಕರ್ಷಣೆ ಮಾಡೋದು. ಹೌದು. ಲೈಕ್ ಫಾರ್ಮ್ ಟಿವಿ ಅವ್ರನ್ನ ಹೆದರ್ಸಕ್ ಆಗೋದಿಲ್ಲ, ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹತ್ರ ಕರ್ಕೊಳ್ಳೋದು. ಏನಿವೆ, ಸೊ ಈಗ ನಾವು ಮೂಲ ವಿಷಯಕ್ಕೆ ಬರೋಣ. ತಂತ್ರಜ್ಞಾನನ ನಾವು ಪೇಟೆಂಟ್ ಕೂಡ ಮಾಡಿಸ್ತಾ ಇದೀವಿ. ಈ ಹದ್ದನ್ನ ಕರೆಯುವಂಥದ್ದು, ಆಧುನಿಕ ಕಿಂದರಿ ಜೋಗಿ ಅಂತ ಹೇಳ್ಬೋದು. ನಾನು ನಮ್ಮ ಇದು ಶ್ರಾದ್ದ ಎಲ್ಲ ಆಗಬೇಕು, ಶ್ರಾದ್ದದಲ್ಲಿ ಕಾಗೆ ಕರಿಬೇಕು ಅಂದ್ರೆ ನಾನು ಉಪಕರಣನೇ ಉಪಯೋಗ ಮಾಡಬಹುದು. ಹೌದು, ಮಾಡಬಹುದು. ಮನೆ ಮೇಲೆ ಎಲ್ಲೆಲ್ಲ ಪ್ರಯೋಜನಕ್ಕಿದೆ. ಮನೆಯಲ್ಲಿ ಒಂದು ಇಕ್ವಿಪ್ಮೆಂಟ್, ಈಗ ಶ್ರಾದ್ದಕ್ಕಾಗೆ ಬರ್ತಾ ಇಲ್ಲ ಈಗ. ಅದಕ್ಕೆ ಏನ್ವೆ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ವೀಕ್ಷಕರಿಗೆ ನಾವು ಮೂಲ ವಿಷಯಕ್ಕೆ ಬರ್ತೀವಿ. ನೀವು ಮೂಲತಃ ನಿಮ್ಮ ಈ ಇಕ್ವಿಪ್ಮೆಂಟು ಏರ್ಪೋರ್ಟ್ ಅಲ್ಲಿ ಬಳಕೆ ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣಕ್ಕೆ ಸಂಕ್ಷಿಪ್ತವಾಗಿ ನಿಮ್ಮ ಭಾರತದಲ್ಲಿ ಸದ್ಯಕ್ಕೆ 150ಕ್ಕಿಂತ ಮಿಕ್ಕು ವಿಮಾನ ನಿಲ್ದಾಣಗಳು ಆಪರೇಷನಲ್ ಅಂತಂದ್ರೆ ಅಲ್ಲಿ ವಿಮಾನಗಳು ಇಳಿಯೋದು ಹೋಗೋದು ಬಂದು ಮಾಡೋದು ಇರುತ್ತದೆ. ನಮ್ಮ ಮೈಸೂರಲ್ಲಿ ರೆಗ್ಯುಲರ್ ಫ್ಲೈಟ್ ಇದೆಯಾ? ಹೌದು, ಇದೆ. ಇನ್ನೂ ಅಭಿವೃದ್ಧಿ ಆಗುತ್ತದು. ಈ ವಿಮಾನ ನಿಲ್ದಾಣ ಆಲ್ಮೋಸ್ಟ್ ಅರೌಂಡ್ ಒಂದು 50-55 ವಿಮಾನ ನಿಲ್ದಾಣದಲ್ಲಿ ಒಂದು 3-4 ಇಕ್ವಿಪ್ಮೆಂಟ್ ಇದೆ. ಒಂದೊಂದು ಏರ್ಪೋರ್ಟ್ ಅಲ್ಲೇ 3-4 ಇಕ್ವಿಪ್ಮೆಂಟ್ ಇದೆ. ಮತ್ತೆ ಈಗ ಹದ್ದುಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಂತ ಏನು ಹೇಳಿದ್ರೆ, ಆಕರ್ಷಣೆ ಮಾಡ್ಲಿಕ್ಕೆ ಆ ಥರ ಉಪಕರಣಗಳು ಸಾಕಷ್ಟಿದೆ. ವಾಹನಗಳ ಮೇಲೆ ಉಪಕರಣಗಳನ್ನು ಅಳವಡನೆ ಮಾಡಿಕೊಂಡು ವಾಹನವನ್ನೇ ಇಡೀ ವಿಮಾನ ನಿಲ್ದಾಣದಲ್ಲಿ ಓಡಾಡಿಸ್ಕೊಂಡು ಪಕ್ಷಿಗಳನ್ನು ಓಡಿಸುವಂತಹ ಪರಿಪಾಠನೂ ಇದೆ. ಹೌದು. ಸೊ ಒಂದು ಉಪಕರಣ ಒಂದೇ ಜಾಗದಲ್ಲಿ ಇರುತ್ತೆ, ರನ್ವೇ ಪಕ್ಕದಲ್ಲಿ ಒಂದು ಉಪಸ್ಥಿತವಾಗಿರುವಂತಹ ಒಂದು ಉಪಕರಣ ಇರುತ್ತೆ, ಅಥವಾ ವಾಹನದ ಮೇಲೆ ಹಾಕಿರುವಂತ ಉಪಕರಣ ಇರುತ್ತೆ, ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥದ್ದು ಇರುತ್ತೆ. ಈ ರೀತಿ ಸಾಕಷ್ಟು ವಿಮಾನ ನಿಲ್ದಾಣಗಳು ಭಾರತದಲ್ಲಿ ನಮ್ಮ ತಂತ್ರಜ್ಞಾನಗಳನ್ನ ಅಳವಡನೆ ಮಾಡಿಕೊಂಡು ನಿಮ್ಮ ಇಕ್ವಿಪ್ಮೆಂಟ್ ಇದೆಲ್ಲ ವರ್ಕ್ ಆಗ್ತಾ ಇದೆ. ಹೌದು. ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ ನೀವು ಯಾವುದೇ ಒಂದು ಪೇಸ್ಟಿಗೆ ಕೋಲ್ಗೇಟ್ ಅಂತ ಹೇಳ್ತಿರಲ್ಲ, ಹಾಗೆ ನಮ್ಮ ಉಪಕರಣದ ಹೆಸರು ಹಾರ್ಮೋನಿ ಅಂತಿದೆ. ಸೊ ಟೆಂಡರ್ಗಳು ಹಾರ್ಮೋನಿ ಹೆಸರಲ್ಲಿ ಬರ್ತಾ ಇದೆ. ಈ ರೀತಿ ಐಬೆಕ್ಸ್ ಬೇಲಿ ಅಂದ್ರೆ ಕರೆಂಟ್ ಬೇಲಿ, ಪೇಸ್ಟ್ ಅಂದ್ರೆ ಕೋಲ್ಗೇಟ್. ಹೌದು. ಸೊ ಹಾಗೆ ಆ ರೀತಿ ಒಂದು ಪರಿಚಿತವಾಗಿದೆ ನಮ್ಮ ತಂತ್ರಜ್ಞಾನ ವಿಮಾನ ನಿಲ್ದಾಣದಲ್ಲಿ. ಸೊ ಈಗ ನೀವು ಮುಖ್ಯವಾಗಿ ಹಂಗಾರೆ ನಿಮ್ದು ಆಕ್ಟಿವಿಟಿ ಇರೋದು ವಿಮಾನ ನಿಲ್ದಾಣ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ.
ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ. ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ. ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ. ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ. ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ. ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರಿ, ಈ ತಂತ್ರಜ್ಞಾನವನ್ನು ಅದು ಕರೆಯೋದಿರ್ಬೋದು ಅಥವಾ ಹೆದರಿಸೋದಿರ್ಬೋದು, ಈ ಪ್ರಾಣಿ ಪಕ್ಷಿ ಮುಖ್ಯವಾಗಿ ಯಾವ ದೇಶ ಅಳವಡಿಕೆ ಮಾಡ್ಕೊಂಡಿದೆ? ಮುಖ್ಯವಾಗಿ ಈ ಒಂದು ತಂತ್ರಜ್ಞಾನಗಳು ಅಮೇರಿಕಾ, ಯುರೋಪ್, ಇಸ್ರೇಲ್, ಆಸ್ಟ್ರೇಲಿಯಾ ಇಂಥ ದೇಶಗಳಲ್ಲಿ ಹೆಚ್ಚಿನ ಅಂಶದಲ್ಲಿ ಅಳವಡನೆ ಆಗಿದೆ. ಅದರಲ್ಲೂ ಕೂಡ ಈ ದೇಶದಲ್ಲಿ ಸಾಮಾನ್ಯ ಬೆಳೆಗಿಂತ ಜಾಸ್ತಿ ತೋಟಗಾರಿಕಾ ಬೆಳೆಗಳಲ್ಲಿ ಜಾಸ್ತಿ ಉಪಯೋಗ ಆಗ್ತಾ ಇದೆ. ಅಲ್ಲಿ ಅವರಿಗೆ ಯುರೋಪಿಯನ್ ಸ್ಟಾರ್ಲಿಂಗ್ ಅಂತೆ, ಬ್ಲ್ಯಾಕ್ ಬರ್ಡ್ ಅಂತೆ ಈ ಥರ ಪಕ್ಷಿಗಳಿಂದ ತೊಂದರೆಗಳು ಜಾಸ್ತಿ. ನಮ್ಮಲ್ಲಿರೋ ಪಕ್ಷಿಗಳು ಬೇರೆ, ಅವರಲ್ಲಿರೋ ಪಕ್ಷಿಗಳು ಬೇರೆ. ಅವರಲ್ಲಿರುವಂತಹ ಧ್ವನಿ ಸುರುಳಿಗಳು ಬೇರೆ, ನಮ್ಮಲ್ಲಿರುವಂತಹ ಧ್ವನಿ ಸುರುಳಿಗಳು ಹಕ್ಕಿ ಬೇರೆ, ಅದರದ್ದು ಕೂಗ ಬೇರೆ, ಅದರದ್ದು ಭಾಷೆನೂ ಕೂಡ ಬೇರೆ ಬೇರೆ ಬೇರೆ. ಮನುಷ್ಯರು ಹಂಗೆ ಬೇರೆ ಬೇರೆ ನೋಡಕ್ಕೆ ಒಂದೇ ಮಂದಿ ಕಂಡ್ರು ಸೊ ನಾವು ಹೇಳಿದವರಿಗೆ ಅರ್ಥ ಆಗೋದಿಲ್ಲ, ಹೆದರಿಸಿರೋ ಅರ್ಥ ಆಗೋದಿಲ್ಲ, ಬೈದರೂ ಅರ್ಥ ಆಗೋದಿಲ್ಲ. ಸೇಮ್ ಪರಿಸ್ಥಿತಿ ಬೇರೆ ಸ್ಪೀಶೀಸಿಗೂ. ಹೌದು. ಸೊ ಇಲ್ಲಿ
ಈಗ ನಾವು ಭಾರತದ ಮಟ್ಟಿಗೆ ಬಂದರೆ ಅದಕ್ಕಿಂತ ಮೊದಲೇ ಸರ್, ಈಗ ನೀವು ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಹೇಳಿದ್ರಿ, ಮುಖ್ಯವಾಗಿ ಯಾವ ಅಂದರೆ ಈಗ ಭಾಳಷ್ಟು ಹಕ್ಕಿಗಳನ್ನು ಇದು ಮಾಡಿದ್ರೆ ಯಾವುದು ಮೇನ್ ಫೋಕಸ್ ಯಾವ್ದು ಮಾಡಿದ್ದಾರೆ? ಈಗ ನಮ್ಮಲ್ಲಿ ಹಂದಿ ಇದೆ, ಅದು ನಾವು ಆಮೇಲೆ ಬರೋಣ. ಮುಖ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಕಾಂಗರು, ಪಾಸಮ್ಸ್, ಕಾಂಗರು, ಬೇರೆ ಬೇರೆ ಪ್ರಾಣಿಗಳಿದೆ, ನನಗೆ ಹೆಸರುಗಳು ಕರೆಕ್ಟಾಗಿ ಗೊತ್ತಿಲ್ಲ. ಪಾಸಮ್ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರುವಂತಹ ಬೆಳೆಗೆ ಹಾನಿ ಮಾಡುವಂತಹ ಪ್ರಾಣಿ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಅಂಶ ಅವರು ಬ್ಲೂಬೆರಿ, ದ್ರಾಕ್ಷಿ ಇಂಥದಕ್ಕೆ ಅವು ತುಂಬ ಬೆಳೆ ನಾಶ ಮಾಡುತ್ತೆ. ಹಕ್ಕಿಗಳಿಗೋಸ್ಕರ ಅವರು ನಮ್ಮಲ್ಲಿ ಹೇಗೆ ನೆಟ್ಟಿಂಗ್ ಹಾಕ್ತಾರಲ್ಲ, ಅಲ್ಲಿ ನೆಟ್ಟಿಂಗ್ ಹಾಕೋದಿಲ್ಲ, ಯಾಕಂದರೆ ತುಂಬ ವಿಸ್ತಾರವಾಗಿರುವಂತಹ ಪ್ರದೇಶದಲ್ಲಿ ಬೆಳೀತಾರೆ. ಅವರು ಅವ್ರದ್ದೇ ಆಗಿರೋ ದೇಶದಲ್ಲಿ ಉತ್ಪಾದನೆ ಮಾಡ್ತಿರುವಂತಹ ಉಪಕರಣಗಳನ್ನ ತಗೊಂತಾರೆ. ಯಾಕಂದ್ರೆ ನಾವು ಆ ದೇಶದ ಪಕ್ಷಿಗಳ ಮೇಲೆ ಸಂಶೋಧನೆ ಮಾಡ್ತಾ ಇಲ್ಲ, ಹೀಗಾಗಿ ನಮ್ಮ ಉಪಕರಣ ಅಲ್ಲಿಲ್ಲ, ಅವ್ರ ಉಪಕರಣ ನಮ್ಮಲ್ಲಿಲ್ಲ. ಓಕೆ. ಸೊ ಈಗ ನಾವು ಭಾರತದ ವಿಷಯಕ್ಕೆ ಬಂದರೆ, ಇಲ್ಲಿ ನೀವು ಕೃಷಿಗೆ ಎಷ್ಟರ ಮಟ್ಟಿಗೆ ನೀವು ಈಗ ಏರ್ಪೋರ್ಟಿಂದ ಹೇಳಿದ್ರಿ, ಅದಕ್ಕೆ ನಿಮ್ಮ ಅದು ಪಕ್ಕ ಕಮರ್ಷಿಯಲ್ ಬಿಸ್ನೆಸ್ ಅಥವಾ ಅಲ್ಲಿ ಎಲ್ಲ ತಂತ್ರಜ್ಞಾನವನ್ನು ನೀವು ಹೇಳ್ದಂಗೆ ಬಳಕೆ ಆಗ್ತದೆ? ನೀವು ಹಿಂಗೆ ಮಾಡಿ ಡೂಸ್ ಆ್ಯಂಡ್ ಡೋನ್ಸ್ ಹಾಗೆ ಆಗ್ತದೆ, ಅಥವಾ ನಿಮ್ಮದೇ ಜನರನ್ನ ಕೊಟ್ಟು ಟ್ರೈನಿಂಗ್ ಕೊಡ್ತೀರಿ ಬಹುಶಃ? ಹೌದು. ಕೃಷಿಯಲ್ಲಿ ಹಂಗಿಲ್ಲ, ಸುಲಭ ಇಲ್ಲ, ರೈತರನ್ನ ಟ್ರೈನ್ ಅಪ್ ಮಾಡೋದು ಇಲ್ಲಿಯ ವೆರೈಟಿ. ಸೊ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ನೀವು ಕೃಷಿಯಲ್ಲಿ ಇಳಿದಿದ್ದೀರಿ? ಭಾರತದಲ್ಲಿ ಕೃಷಿಗೆ ಹೇಳಬೇಕು ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ತುಂಬ ಕಡಿಮೆನೇ. ರಾಜಸ್ಥಾನ, ಮಧ್ಯಪ್ರದೇಶ್, ಬಿಹಾರ್, ಸ್ವಲ್ಪ ಉತ್ತರ ಪ್ರದೇಶ್, ಇಲ್ಲಿ ಸಾಕಷ್ಟು ಉಪಕರಣಗಳು ಹೋಗಿದೆ, ಸಾವಿರಾರು ಉಪಕರಣಗಳು ಹೋಗಿದೆ ಕಳೆದ ಒಂದು 6-7 ವರ್ಷದಿಂದ. ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ಇರೋದು ಕರ್ನಾಟಕದಲ್ಲಿ ಆದ್ರೂ ಕೂಡ ಕರ್ನಾಟಕದಲ್ಲಿ ನಮ್ಮ ಏನು ಒಂದು ಮಾರಾಟ ಏನಿದೆ ಅದು ತುಂಬ ಕಡಿಮೆ. ಯೂಶಲಿ ನಮ್ಮ ಹಿರಿಯೂರ ಕಡೆ ದಾಳಿಂಬೆ ಬೆಳೆಯುವಂತಹ ರೈತರು, ಚಿತ್ರದುರ್ಗದ ಕಡೆ, ಮತ್ತು ಒಂದಷ್ಟು ಸ್ವಲ್ಪ ನಾರ್ತ್ ಕರ್ನಾಟಕ ಕಡೆ ಕಬ್ಬು ಬೆಳೆಯಲ್ಲಿ ಹಂದಿಗಳದ್ದು ಕಾಟ ಇದ್ದಾಗ ಅಲ್ಲಿ ನಮ್ಮ ಉಪಕರಣ ಒಂದಷ್ಟು ಉಪಯೋಗ ಆಗಿದ್ದುಂಟು. ಈಗಲೂ ಬರ್ತಿರ್ತಾರೆ ಸರ್ವಿಸಿಂಗ್ ಮಾಡಿಸ್ಕೊಳ್ಳಿಕ್ಕೆ, ವರ್ಷಕ್ಕೊಂದ್ಸತಿ ಉಪಕರಣ ಉಪಯೋಗ ಮಾಡ್ತಾ ಇದ್ದಾರೆ. ದಾಳಿಂಬೆನಲ್ಲಿ ಕಳೆದ 4-5 ವರ್ಷದಿಂದ ಕೆಲವೊಂದಷ್ಟು ರೈತರು ಇದಕ್ಕೆ ಫಲಪ್ರದವಾಗಿ ಕಂಡು ಹಿಡ್ಕೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ಯಾವ ಪ್ರಾಣಿಗೆ ಮತ್ತು ಯಾವ ಪಕ್ಷಿಗೆ? ಉತ್ತರ ಭಾರತದಲ್ಲಿ ನಾವು ಗಿಣಿಗೆ, ಯೂಶಲಿ ಅಲ್ಲಿ ಚಳಿಗಾಲದಲ್ಲಿ ನಮ್ಮ ಬಟಾಣಿ ಬೆಳೆ ಏನು ಬೆಳೀತಾರೆ, ಬಟಾಣಿ ಬೆಳೆಗೆ ಸಿಕ್ಕಾಪಟ್ಟೆ ಗಿಣಿ ಬರುತ್ತೆ. ಅದು ತುಂಬ ಸ್ವೀಟ್ ಇರುತ್ತೆ ಬಟಾಣಿ ಹಸಿ ಇದ್ದಾಗ. ಅದನ್ನು ತಿನ್ನಲಿಕ್ಕೆ ನೆಲದ ಮೇಲೆ ಬಂದು ಕೂತ್ಕೊಂಡು ಗುಂಪುಗಟ್ಟಲೆ ಬಂದು ನಾಶ ಮಾಡಿ ಹೋಗುತ್ತೆ ಗಿಣಿಗಳು. ಅದಕ್ಕೆ ಉಪಯೋಗ ಮಾಡ್ತಾರೆ. ಹೆಚ್ಚಿನ ಅಂಶ ಅಲ್ಲಿ ಪ್ರಾಣಿಗಳಿಗೆ ಉಪಯೋಗ ಮಾಡ್ತಾರೆ. ಕಾಡು ಹಂದಿ, ನೀಲ್ಗಾಯ್, ಹಂದಿ ಕಾಟ ತುಂಬ ಇದೆ, ನೀಲ್ಗಾಯ್ ಇದೆ, ಮತ್ತೆ ಜಿಂಕೆಗಳು, ಕೃಷ್ಣ ಮೃಗ ಅಂತ ಏನು ಹೇಳ್ತೀವಿ, ಕಪ್ಪು ಅದು ಅದ್ರದ್ದು ಕೂಡ ತುಂಬಾ ತೊಂದರೆ ಇದೆ ಅಲ್ಲಿ ಅವರಿಗೆ. ಅದಕ್ಕೋಸ್ಕರ ಈ ಉಪಕರಣಗಳನ್ನು ಉಪಯೋಗ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಯಾವ ಟಾರ್ಗೆಟ್ ಇಡಬಹುದು? ನಮ್ಮ ಕರ್ನಾಟಕಕ್ಕೆ ಪಕ್ಷಿಗಳಲ್ಲಿ ಪಕ್ಷಿಗಳಲ್ಲಿ ಮುಖ್ಯವಾಗಿ ಗಿಣಿ, ಕೆಂಪು ಕುತ್ತಿಗೆ ಹತ್ರ ರಿಂಗ್ ಇರುತ್ತಲ್ಲ, ಅದು ಗಿಣಿ. ಅದೇ ರಾಮಗಿಣಿ ಅಂದ್ರೆ ಎಲ್ಲ ತೆಲುಗುನಲ್ಲಿ ರಾಮಚಿಲುಕುಲು ಅಂತಾನೆ ಹೆಸರು ಅದಕ್ಕೆ. ನಮ್ಮಲ್ಲಿ ಗಿಣಿ, ಮೈನಾ ಹಕ್ಕಿ ತುಂಬಾ ತೊಂದರೆ ಕೊಡುತ್ತೆ. ಹೌದು, ಮೈನಾ ತುಂಬಾ ಕೊಡುತ್ತೆ. ಕಾಗೆಗಳು ಕೂಡ ಬೆಳೆ ನಾಶ ಮಾಡುತ್ತೆ. ಕಾಗೆ ಪ್ರಮಾಣ ಕಡಿಮೆ ಇದೆ, ಬಟ್ ಊರಿನ ಹತ್ರ ನಿಮ್ಮ ತೋಟಗಳಿತ್ತು ಅಂತಂದ್ರೆ ಕಾಗೆಗಳು ಕೂಡ ಬರುತ್ತೆ. ಒಟ್ಟಾರೆ ಕಾಗೆ ಸಂತತಿನೇ ಕಡಿಮೆ ಆಗಿದೆ. ಇಲ್ಲಪ್ಪ, ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಹೌದು, ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ. ನಾಡು ಕಾಗೆ ಬೆಂಗಳೂರಲ್ಲಿ ಕಡಿಮೆ ಆಗಿದೆ, ಕಾಡು ಕಾಗೆ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ. ಜನ ಎಲ್ಲ ಕಾಡಿಂದ ಬೆಂಗಳೂರಿಗೆ ಬಂದಂಗೆ ಇದು ಇಡೀ ಭಾರತದಲ್ಲಿ ಬೆಂಗಳೂರು ಒಂದು ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಎಲ್ಲ ಊರಲ್ಲೂ ನಾಡು ಕಾಗೆ ಜಾಸ್ತಿ ಆಗ್ತಿದೆ. ಬೆಂಗಳೂರಲ್ಲಿ ನಾಡು ಕಾಗೆ ನಶಿಸಿ ಹೋಗ್ತಿದೆ, ಕಾಡು ಕಾಗೆ ಜಾಸ್ತಿ ಆಗ್ತಾ ಇದೆ. ಕಳೆದ 20-22 ವರ್ಷದಿಂದ. ಆಮೇಲೆ ಬಹುಶಃ ನವಿಲಿನ ತೊಂದರೆಯೂ ಕೂಡ ತುಂಬಾ ಜಾಸ್ತಿ ಆಗಿದೆ. ರಾಷ್ಟ್ರ ಪಕ್ಷಿ ಅಂತ ಹೇಳಿ ನಾವು ಅದಕ್ಕೆ ತುಂಬಾ ಒಂದು ಪ್ರೊಟೆಕ್ಷನ್ ಕೊಡ್ತಿದ್ದೀವಿ. ಕೊಡಬೇಕು, ಕೊಡಬಾರ್ದು ಅಂತ ಏನು ಹೇಳ್ತಿಲ್ಲ, ಬಟ್ ಯಾವ ರೀತಿ ಸುಂದರವಾಗಿ ಕಾಣುತ್ತೆ ಅಷ್ಟೇ ಅದ್ರ ತೊಂದರೆ ಕೊಡುತ್ತೆ. ಸರ್, ಅದ್ರ ಬಗ್ಗೆ ನಾವು ನಿರ್ದಿಷ್ಟವಾಗಿ ಆಮೇಲೆ ನೋಡೋಣ. ಸೊ ಇದೆಲ್ಲದಕ್ಕೂ ನಿಮ್ಮ ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತೆ. ಇದರಲ್ಲಿ ಪ್ರಾಣಿಗಳಲ್ಲಿ ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ಮಂಗ, ಕಾಡಹಂದಿ, ಕಡವೆ ಮಲೆನಾಡು ಭಾಗದಲ್ಲಿ, ಆಮೇಲೆ ಅಳಿಲಿಗೂ ಮಾಡ್ತೀವಿ. ಅಳಿಲಿಗೆ ಮಾಡಬೇಕು, ಅಳಿಲು ಕೂಡ ಅಳಿಲಿಗೆ ಬಹಳ ಮಹತ್ವ ಇದೆ. ನಮ್ಮ ಕೋಕೋ ರಕ್ಷಣೆಗೆ ಅಳಿಲಿಗೆ ಮಾಡಿಕೊಡಿ ಅಂತ ನಾನೇ ಕೇಳಿದ್ದೀನಿ. ಹಂಗೆ ಮಾಡಿದರೆ ಕೋಕೋ ಪ್ಯಾಕೇಜ್, ಕೋಕೋ ಗಿಡದ ಜೊತೆಗೆ ಒಂದು ಇಕ್ವಿಪ್ಮೆಂಟು ಕೊಟ್ಬಿಡೋದು. ಯಾಕೆಂದರೆ ಅದೇ ಮೇನ್ ಸಮಸ್ಯೆ ಆಗ್ತಾಯಿದೆ. ಕೋಕೋಕ್ಕೆ ರೇಟ್ ಭಾಳ ಬಂದಿದೆ.
ಬಟ್ 20-30% ಅದೇ ತಿನ್ಕೊಂಡು ಹೋಗ್ತಾ ಇದೆ. ಅಂದರೆ ಓಕೆ, ನಾವು ಹಣ್ಣಾಗಕ್ಕೆ ಬಿಟ್ಟರೆ ಅದ್ರ ಏನು. ಕೆಲವೊಂದಷ್ಟು ಜನ ನಮ್ಮ ಈ ಆಯಿಲ್ ಪಾಮ್ ಪ್ಲಾಂಟೇಶನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ನಾರ್ತ್ ಕರ್ನಾಟಕದಲ್ಲಿ. ಗೌರ್ಮೆಂಟ್ನ ಸರ್ಕಾರದ ಪ್ರೋತ್ಸಾಹನೂ ಸಿಗ್ತಾ ಇರೋದ್ರಿಂದ ಅಲ್ಲಿ ಕಾಡು ಹಂದಿದು ಪ್ರಾಬ್ಲಮ್ ತೊಂದರೆ ತುಂಬ ಜಾಸ್ತಿ. ಗೊತ್ತು ಹೌದು. ಆಮೇಲೆ ಇದು ಸರ್, ಆನೆಗೆ ಖಂಡಿತ ಆನೆಗೂ ಕೂಡ ಇದು ತುಂಬಾ ಉಪಯುಕ್ತವಾಗುವಂತಹ ಉಪಕರಣ ಇದು ಸರ್. ಅದ್ರ ಬಗ್ಗೆ ನಾವು ನಿರ್ದಿಷ್ಟವಾಗಿ ಆಮೇಲೆ ಚರ್ಚೆ ಮಾಡೋಣ. ಸೊ ಈಗ ಈ ಇಕ್ವಿಪ್ಮೆಂಟು ರೇಟ್ ಎಷ್ಟಿದೆ? ಉಪಕರಣದ ಬೆಲೆ ನಾವು ಬೇರೆ ಬೇರೆ ಸ್ಕೀಮ್ನಲ್ಲಿ ಬೇರೆ ಬೇರೆ ಬೆಲೆಗಳನ್ನು ಕೊಟ್ಟಿದ್ದೀವಿ. ಉತ್ತರ ಭಾರತಕ್ಕೆ ನಾವು ಗೌರ್ಮೆಂಟೇ, ಕೇಂದ್ರ ಸರ್ಕಾರನೇ 45,000 ಅಂತ ಹೇಳಿ ನಿಗದಿ ಮಾಡಿಬಿಟ್ಟಿದೆ. ಹೌದು, ಫಿಕ್ಸ್ ಮಾಡಿದೆ. ಮುಂಚೆ 60,000 ನಿಗದಿ ಮಾಡಿತ್ತು, ನಂತರ 15,000 ಕಡಿಮೆ ಮಾಡಿ 50% ಸಬ್ಸಿಡಿ ಅಂತ ಹೇಳಿಬಿಟ್ಟು 45,000ಕ್ಕೆ ಗೌರ್ಮೆಂಟ್ನವರು, ಸರ್ಕಾರದವರು ನಿಗದಿ ಮಾಡಿದ್ರು. ಅಲ್ಲ, ಈಗ ಓಕೆ 45,000 ಇಕ್ವಿಪ್ಮೆಂಟ್ ಕಾಸ್ಟು, ಅದಕ್ಕೆ ಅದರಲ್ಲಿ 50% ಸಬ್ಸಿಡಿ ಕೊಡುತ್ತೆ. ಹೌದು. ಸೊ ರೈತರಿಗೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 25,000 30,000 ಒಳಗಡೆ ಅಲ್ಲಿ ಸಿಕ್ತಿತ್ತು. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಸಬ್ಸಿಡಿ ಒಂದು ಪ್ರೋಗ್ರಾಮ್ ಇಲ್ಲ, ಕಾರಣಗಳು ಬೇರೆ ಬೇರೆ. ಸೊ ನಮ್ಮ ರೈತರಿಗೆ ಅಕಸ್ಮಾತ್ ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಬಂತು ಅಂತಂದ್ರೆ, ಸಬ್ಸಿಡಿ ಇಲ್ಲದೆ ಇರೋದ್ರಿಂದ, ನಾವು ಕರ್ನಾಟಕದವರೇ ಆಗಿರೋದ್ರಿಂದ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಸಬ್ಸಿಡಿ ಪ್ರೋಗ್ರಾಮ್ ನಲ್ಲಿ ಏನು ದುಡ್ಡು ಬರುತ್ತೆ ಅದೇ ದುಡ್ಡಿಗೆ ಕೂಡ ನಾವು ಅಲ್ಲಿ ರೈತರು ಯಾವ ರೇಟಿಗೆ ಕೊಟ್ಟು ಗೌರ್ಮೆಂಟ್ ದುಡ್ಡು ಹೋಗಿ ಅವ್ರು ಎಷ್ಟು ಕೊಡ್ತಾರೆ ಅದೇ ದುಡ್ಡಿಗೆ ನೀವು ಇಲ್ಲಿ ಇಕ್ವಿಪ್ಮೆಂಟ್ ಕೊಡ್ತೀರಿ. ಸಬ್ಸಿಡಿ ಇಲ್ದೇನೆ ಒಂದು 20,000ದಿಂದ 25,000 ರೇಂಜಲ್ಲಿ ಇಕ್ವಿಪ್ಮೆಂಟ್ ಅನ್ನು ಬರಬಹುದು. ಯಾಕೆಂತಂದ್ರೆ ಒಂದು ಉಪಕರಣದಲ್ಲಿ ಒಂದೇ ಸ್ಪೀಕರ್ ಹಾಕ್ಬೋದು, 2 ಸ್ಪೀಕರ್ ಹಾಕ್ಬೋದು, ಉದ್ದನೆ ವೈರ್ ಎಳಿಬೋದು, ಸೋಲಾರ್ ಫಲಕಗಳನ್ನ ಬದಲಾವಣೆ ಮಾಡಬಹುದು. ಸೊ ಹೀಗಾಗಿ ಈ ಹೊಂದಾಣಿಕೆದ ಏನು ದುಡ್ಡಿದೆ ಅದು ಎಕ್ಸ್ಟ್ರಾ ಆಗಬಹುದು. ಸೊ ಇದೇ ರೇಂಜಲ್ಲಿ ಇದೆ ಇಕ್ವಿಪ್ಮೆಂಟ್. ಸರ್, ಈಗ ಒಂದ್ಸರಿ ನಾವು ಈಗ ಕರ್ನಾಟಕದಲ್ಲಿ ಕೃಷಿಯಲ್ಲಿ ನೀವೀಗ ಫುಲ್ ಫ್ಲೆಜ್ಡ್ ಆಗಿ ಇಳಿದ್ರೆ, ಈಗ ನಮ್ಮ ರೈತರಿಗೆ ಅಗತ್ಯ ಇದೆ ಈ ಥರದ್ದು ಏನೋ ಒಂದು ಟೆಕ್ನಾಲಜಿ ಬೇಕು. ಮತ್ತು ನಮಗೊಂದು ವಿಶ್ವಾಸ ಏನಂದರೆ, ಏರ್ಪೋರ್ಟಲ್ಲಿ ನಿಮ್ಮ ತಂತ್ರಜ್ಞಾನ ಕೆಲಸ ಮಾಡಿದೆ ಅಂದರೆ ನಮ್ಮ ತೋಟದಲ್ಲಿ ಆಗಲೇಬೇಕು. ವಿತ್ ಬಿಡಿ ಕೆಲವು ಪ್ಲಸ್ ಮೈನಸ್ ನೀವು ಹೇಳಿದಿರಿ ಈಗಾಗಲೇ, ಊರಲ್ಲಿ ಟ್ರೈನಿಂಗ್ ಆದ ಮಂಗ ಎಲ್ಲೂ ಹೆದರೋದಿಲ್ಲ ಅಂತೇಳಿ, ಆ ಥರದ್ದು ಪ್ರಶ್ನೆ ಬೇರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ.
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ನಿಮಗನ್ಸುವಂತೆ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಇಲ್ಲಿ ಸ್ಕೋಪ್ ಇದೆ, ಬಳಕೆಗೆ ಅವಕಾಶ ಎಷ್ಟಿದೆ? ತುಂಬ ಇದೆ. ತುಂಬ ಹೇಗೆ ಅಂದರೆ ಈಗ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಹೇಳ್ತೀವಿ. ಅದು ಪ್ರತಿ ದಿವಸ ಜಾಸ್ತಿ ಆಗ್ತಾನೆ ಇದೆ. ಊರುಗಳು ಬೆಳೀತಿದೆ, ಬೆಳೆಗಳದ್ದು ಸಂರಕ್ಷಣೆನೂ ಕೂಡ ತುಂಬ ಜಾಸ್ತಿ ಮಾಡಬೇಕಾಗಿ ಬರ್ತಿದೆ. ಮಂಗಗಳ ಸಂತತಿ ಜಾಸ್ತಿ ಆಗಿದೆ. ಕಾಡು ಪ್ರಾಣಿಗಳು ಕೆಲವೊಂದಷ್ಟು ನಶಿಸಿ ಹೋಗ್ತಿದೆ, ಕೆಲವೊಂದಷ್ಟು ಜಾಸ್ತಿನೂ ಆಗ್ತಾ ಇದೆ. ಕಾಡಲ್ಲಿ ಊಟ ಸಿಗ್ತಾ ಇಲ್ಲ, ಕಾಡಲ್ಲಿ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಈ ಸಂಘರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಚಿರತೆ ಅಂತೂ ಬೆಂಗಳೂರಿಗೆ ಬರ್ತಾ ಇದೆ. ನಾವೆಲ್ಲ ಬಂದಾಗೇನೆ ಕಾಡಿ ಬಿಟ್ಟು ಚಿರತೆ ಬೆಂಗಳೂರಿಗೆ ಬರ್ತಾ ಇದೆ. ಅಲ್ಲಿ ಕತೆ ನಾವೆಲ್ಲ ಕಾಡಿಗೆ ಹೋಗೋಣ ಅಂದ್ರೆ ಕಾಡು ಇಲ್ಲ. ಸೊ ಹಾಗಾಗಿ ಇದು ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಪ್ರಮಾಣದಲ್ಲಿ ಈ ತಂತ್ರಜ್ಞಾನ ಬಳಕೆ ಆಗುತ್ತೆ. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಪ್ರಶ್ನೆ ಕೇಳ್ತೀನಿ. ನೀವಲ್ದೇ ಮತ್ತಾರಿದ್ದಾರೆ ವೀಕ್ಷಕರಿಗೆ ಇದು ಮಧ್ಯದಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಧ್ವನಿ ತಂತ್ರಜ್ಞಾನ ಅಂದ್ಕೊಳ್ಳಿ, ಎಲ್ಲರ ತಲೆಯಲ್ಲಿ ಬರೋದು ನಾ ಸ್ಪೀಕರ್ ತಂದು ಹಾಕಿದ್ದೆ, JCB ಸೌಂಡು ಅದು ವರ್ಕ್ ಆಗೋದಿಲ್ಲ, 1-2 ದಿನ ಎದುರ್ತವೆ. ಅದೇದಕ್ಕೆ ಅದು ವೈಜ್ಞಾನಿಕ ಪದ್ಧತಿ ಅಲ್ಲ. ನಾವು ಅದನ್ನು ಆರ್ಟಿಕಲ್ ಕೂಡ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಇವರ ತಂತ್ರಜ್ಞಾನವನ್ನು ಕಂಪೇರ್ ಮಾಡಬೇಡಿ. ಇದು ಭಾಳ ಸೈಂಟಿಫಿಕ್ಕು, ಸಿಸ್ಟಮ್ಯಾಟಿಕ್ಕು. ಹೌದು, ನಾನು ಅದನ್ನ ಕೇಳಕ್ಕೆ ಬರುತ್ತೆ. ಹೊರದೇಶದಲ್ಲಿ ಇದ್ದಿದ್ದನ್ನು ನೀವು ಇಲ್ಲಿ ಕಸ್ಟಮೈಸೇಷನ್ ಹೆಂಗೆ ಮಾಡಿದಿರಿ, ಏನು ಮಾಡಿದಿರಿ ಸ್ಪೆಸಿಫಿಕ್ ಆಗಿ? ಕಸ್ಟಮೈಸೇಷನ್ ಅಂತಂದರೆ ಯಾವುದೋ ಒಂದು ತಂತ್ರಜ್ಞಾನ ಇದೆ. ಈಗ ಅಮೆರಿಕದವರು ರಾಕೆಟ್ ಹಾರಿಸ್ತಿದ್ದಾರೆ, ನಮಗೆ ಆ ತಂತ್ರಜ್ಞಾನ ಅವ್ರು ಕೊಡೋದಿಲ್ಲ. ನಾವೇ ನಮ್ಮದೇ ಆಗಿರೋ ಸಂಶೋಧನೆ ಮಾಡಿ ಇಸ್ರೋ ತಮ್ಮ ರಾಕೆಟ್ ಹಾರಿಸ್ತಿದೆ, ಪ್ರಪಂಚದಲ್ಲಿ ಮುಂಚೂಣಿನಲ್ಲಿದೆ. ಹಾಗೆಯೇ ಅಲ್ಲಿರೋ ತಂತ್ರಜ್ಞಾನ ಯಾವ ರೀತಿ ಅವರು ಅಧ್ಯಯನ ಮಾಡಿದ್ದಾರೆ, ಅದರದ್ದು ಯಾವ ರೀತಿ ಉಪಕರಣ ಮಾಡಿದ್ದಾರೆ, ಅವರಲ್ಲೂ ತೊಂದರೆಗಳಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಸಿಗುವಂತಹ ಅಷ್ಟೂ ಪ್ರತಿಷ್ಠಿತ ಕಂಪ್ನಿಗಳದ್ದು ಉಪಕರಣಗಳನ್ನು ನೀವು ತಗೊಂಡು ನಮ್ಮ ಉಪಕರಣಕ್ಕೆ ಕಂಪೇರ್ ಮಾಡಿದರೆ ಅವ್ರದ್ದು ಏನು ಸ್ಪೀಕರ್ ಏನಿದೆಯಲ್ಲ, ಆ ಸ್ಪೀಕರನ್ನು ತುಂಬ ಕಳಪೆ ಮಾಡಲ್ ಯೂಸ್ ಮಾಡ್ತಾರೆ ಅವರು. ತುಂಬ ಕಳಪೆ ಮಾಡಲ್ ಸ್ಪೀಕರ್ ನೋಡ್ಲಿಕ್ಕೆ ಚಂದ ಕಾಣುತ್ತದೆ. ಅದರಲ್ಲಿ ಧ್ವನಿ ಸುರುಳಿನೇ ಹೊರಗೆ ಬರೋದಿಲ್ಲ. ಯಾಕೆಂದರೆ ಫ್ರೀಕ್ವೆನ್ಸಿ ಫುಲ್ ರೇಂಜ್ ಅಂತ ಏನು ಹೇಳ್ತೀವಿ, 20 ಹರ್ಟ್ಸಿಂದ 20,000 ಹರ್ಟ್ಸ್ ಧ್ವನಿ ಸುರುಳಿ ಹೊರಗೆ ಬರಬೇಕಲ್ಲ ಸ್ಪೀಕರಿಂದ, ಧ್ವನಿ ವರ್ಧಕದಿಂದ, ಅದು ಬರೋದೇ ಇಲ್ಲ. ಅದು ಸೊ ಈ ಒಂದು ನಿಟ್ಟಿನಲ್ಲಿ ನೋಡ್ಬೇಕು ಅಂದ್ರೂ ಕೂಡ ಪ್ರತಿಷ್ಠಿತ ಕಂಪ್ನಿಗಳು ಈ ಒಂದು ಗಮನನೇ ಕೊಟ್ಟಿಲ್ಲ ಅವರು. ಸೊ ಹೀಗಾಗಿ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಅಲ್ಲಿ ಉಪಯೋಗ ಆಗ್ತಿದೆ ಅಂತ ನನಗೆ ಕಲ್ಪನೆ ಇಲ್ಲ. ಬಟ್ ಆ ಉಪಕರಣಗಳನ್ನ ಭಾರತದಲ್ಲಿ ತಂದು ಉಪಯೋಗ ಮಾಡಿದಾಗ 2 ದಿವಸ 3 ದಿವಸ ಮಾತ್ರ ಪ್ರೊಟೆಕ್ಷನ್ ಕೊಟ್ಟಿದ್ದು ಉಂಟು. ವಿಮಾನ ನಿಲ್ದಾಣದಲ್ಲಿ ಮತ್ತೆ ನಮ್ಮ ಇಕ್ರಿಸ್ಯಾಟ್ ಪ್ರತಿಷ್ಠಿತ ಅಗ್ರಿಕಲ್ಚರ್ ಸಂಸ್ಥೆಗಳೇನಿದೆ ಅಲ್ಲೆಲ್ಲ ಮುಖ್ಯವಾಗಿ ಅಲ್ಟ್ರಾ ವಯಲೆಟ್ ಅಂತೆ, ಅಲ್ಟ್ರಾಸೋನಿಕ್ ಅಂತ ಈ ಥರದೆಲ್ಲ ಉಪಕರಣ ತಂದು ಹಾಕಿ ಫೇಲ್ ಆಗಿದ್ದುಂಟು. ಈಗ ಬಹುಶಃ ನೀವು ಪ್ರಾಣಿ ಮತ್ತು ಪಕ್ಷಿಗಳು ಅದ್ರ ಸ್ಪೀಶೀಸ್ ಬೇರೆ ಬೇರೆ ಇರೋದಕ್ಕೆ ಇಲ್ಲಿ ನೀವೇ ರೆಕಾರ್ಡ್ ಮಾಡ್ಕೊಳ್ಳೋದು? ಹೌದು, ನಾವು ಇಲ್ಲಿ ಸಂಶೋಧನೆ ಮಾಡಬೇಕಾಗತ್ತೆ. ನಮ್ಮ ಪ್ರಾಣಿಗಳು, ನಮ್ಮ ಪಕ್ಷಿಗಳು ಯಾವ ರೀತಿ ಆರ್ತನಾದ, ಯಾವ ರೀತಿ ಅಪಾಯದ ಸಂಕೇತಗಳನ್ನು ಕೊಡುತ್ತೆ, ನಮ್ಮಲ್ಲಿರುವಂತಹ ಪ್ರಾಣಿಗಳು ನಮ್ಮಲ್ಲಿರುವಂತಹ ಕಾಡಲ್ಲಿ ಯಾವ ರೀತಿ ಎವಲ್ಯೂಷನ್ ಆಗಿದೆ, ಅದ್ರದ್ದು ಬೇಸಿಸ್ ಮೇಲೆ, ಮತ್ತು ಫಾರಿನ್ ಕಂಪ್ನಿಗಳು, ವಿದೇಶಿ ಕಂಪ್ನಿಗಳು ಏನು ಮಾಡಿದ್ದಾರೆ ಅದನ್ನೇ ನಾವು ಯಥಾವತ್ತಾಗಿ ಕಾಪಿ ಮಾಡಿಲ್ಲ. ಯಾಕೆಂದರೆ ನಮ್ಮದೇ ಆಗಿರುವಂತಹ ಆವಿಷ್ಕಾರಗಳು ಜಾಸ್ತಿ ಇದೆ, ಅವ್ರಿಗಿಂತ ಉತ್ತಮವಾಗಿರುವಂಥ ಆವಿಷ್ಕಾರಗಳು ಮಾಡಿದ್ದೀವಿ ನಾವು. ಒಂದ್ರ ಪಕ್ಕ ಒಂದು ಧ್ವನಿ ಇಡೋ ಬದಲು ಒಂದ್ರ ಪಕ್ಕನೂ ಇಟ್ಟು ಒಂದ್ರ ಮೇಲೂ ಇಡುವಂತಹ ತಂತ್ರಜ್ಞಾನ ತಂದಿದ್ದೀವಿ ನಾವು. ಅವರು ಬರೀ ಒಂದು ಧ್ವನಿನಷ್ಟೇ ಉಪಯೋಗ ಮಾಡ್ತಾರೆ ಹೊರತು ನಾವು ಧ್ವನಿಯಿಂದ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿ. ಹೌದು. ಸೊ ಈಗ ನಿಮಗೆ ಭಾರತದಲ್ಲಿ ಬಹುಶಃ ಮತ್ತಾರು ನಿಮಗೆ ಕಾಂಪಿಟೇಟರ್ ಇದ್ದಾರೆ ಇಲ್ವಾ? ಯಾರಿಲ್ಲ. ಸೊ ಇನ್ನೊಂದು ಎಮರ್ಜಿಂಗ್ ಫೀಲ್ಡು. ನಿಮ್ಮದು ಧ್ವನಿಯನ್ನು ನಾವು ಕಾಪಿ ಮಾಡ್ಕೊಂಡು ಮಾಡ್ಬೋದಾ? ಮಾಡ್ಬೋದು. ಬಟ್ ಹೇಗೆ ಅಂತಂದರೆ ಧ್ವನಿ ಸುರುಳಿ ಈಗ ಫೋಟೋ ಕಾಪಿ ಇದ್ದಂಗೆ, ಒಂದು ಒರಿಜಿನಲ್ ಪ್ರಿಂಟೆಡ್ ತೊಗೊಂಡು ನೀವು ಫೋಟೋ ಕಾಪಿ 100 ಸತಿ ಮಾಡಿದ್ರಿ ಅಂದರೆ ಕೊನೆಗೆ ಬಿಳಿ ಕಾಗದಾನೇ ಬರುತ್ತೆ ನಿಮಗೆ. ಹಾಗೆ ನೀವು ಧ್ವನಿ ಸುರುಳಿನ ನಮ್ಮ ಉಪಕರಣದಿಂದ ಕಾಪಿ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಅದನ್ನು ನೀವು ಇನ್ಯಾವುದೋ ಒಂದು ಸ್ಪೀಕರಿಂದ ವಿತರಣೆ ಮಾಡಬೇಕು ಅಂದರೆ ಮಾಡಿ. ಒಂದಷ್ಟು ಉಪಯೋಗ ಆಗೇ ಆಗುತ್ತೆ, ಆಗಲ್ಲ ಅಂತ ಹೇಳೋದಿಲ್ಲ. ಬಟ್ ತುಂಬ ದಿವಸ ಉಪಯೋಗ ಬರೋದಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ನಿಮಗೆ ಕಾಂಪಿಟೇಟರ್ ಇಲ್ಲ.
ನೀವು ಇದು ಮಾಡ್ತಾ ಇದ್ದೀರಿ. ಬಟ್ ನೀವೇ ನಮ್ಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ನಮ್ಗೆ ಇನ್ನೊಬ್ಬರು ಬೇಕಿಲ್ಲ. ಸರ್, ಈಗ ಫೈನಲಿ ಒಂದು ಪ್ರಶ್ನೆ ಕೇಳ್ತೀನಿ. ಭಾರತದಲ್ಲಿ ಇದ್ರ ಮೇಲೆ ಸಂಶೋಧನೆ ಈಗ ನೀವು ನಿಮ್ಮ ಇದರಲ್ಲಿ ಮಾಡ್ತೀರಿ, ನಿಮ್ಮದು ಒಂದು ಕ್ಲೋಸ್ ಡೋರಲ್ಲಿ ರಿಸರ್ಚ್ ಮಾಡ್ಕೊತೀರಿ ನಿಮ್ಮ ಸಲುವಾಗಿ, ನಿಮ್ಮ ಇವರಿಗೆ ಏನು ಕಸ್ಟಮರ್ಸಿಗೆ ಕೊಡೋದಕ್ಕೆ, ನಿಮ್ಮ ರಿಸರ್ಚ್ಗೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ರಿಸರ್ಚ್ ನಡೆದಿದೆಯಾ? ಹಿಂದೆ ಒಂದು 75ರಲ್ಲೆಲ್ಲ ನಡೆದಿತ್ತು ಅಂತ ನಾನು ಕೇಳ್ಪಟ್ಟೆ ನಿಮ್ಮಿಂದ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ, ಸಂಸ್ಥೆಗಳಲ್ಲಿ ಸಂಶೋಧನೆ ನಮ್ಮ ಜೊತೆಗೆ ಸೇರಿಕೊಂಡೇ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ 2014ರಲ್ಲಿ ಮಾಡಿದರು. ಆ ನಂತರ ಅದು ಮುಂದುವರಿಲಿಲ್ಲ. ಹೇಗೂ 2014ರಿಂದ ಫಂಡಿಂಗು ನಿಂತು ಹೋಯಿತು ಅಗ್ರಿಕಲ್ಚರ್ ಇದಕ್ಕೆ. ಸೊ ಹೀಗಾಗಿ ಈ ಒಂದು ಸಂಶೋಧನೆ ಗೌರ್ಮೆಂಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಒಂದು ಸಂಶೋಧನೆ ಸದ್ಯಕ್ಕೆ ನಡೀತಾ ಇಲ್ಲ. ನಡೀತಾ ಇಲ್ಲ ಅಂದರೆ ಇದು ಇಂಪಾರ್ಟೆಂಟ್ ಇದೆ, ಬಟ್ ಅಲ್ಲಿ ಏನೋ ಅವಕ್ಕಿನ್ನ ಫೋಕಸ್ ಬರಲಿಲ್ಲ. ಕೌಶಲತೆಯೂ ಇಲ್ಲ. ನಾನು ವಿಜ್ಞಾನಿಗಳಿಗೆ ಇದೇ ಒಂದು ತಂತ್ರಜ್ಞಾನನ ವಿವರಣೆ ಮಾಡಿದೆ ಅಂತಂದರೆ, ಒಂದು ವಿಡಿಯೋ ತೋರಿಸಿ ಅದರಲ್ಲಿರೋ ಶಬ್ದಗಳನ್ನು ಕೇಳಿಸಿದ ಮೇಲೆ ಅವ್ರು ಕೇಳ್ತಾರೆ, ಡಾಕ್ಟರ್ ಸಾಬ್ ಏ ಆವಾಜ್ ಸುನ್ತಾ ಹೈ ಕ್ಯಾ ಹಮಾರೆ ಕಾನೂನ್ ಮೇ? ನಮ್ಮ ಕಿವಿಗೆ ಕೇಳುತ್ತಾ ಈ ಶಬ್ದ? ಕೇಳಿಸಿರುತ್ತೆ, ಆದರೂ ಅವ್ರಿಗೆ ಮನಸ್ಸಿಗೆ ಹೋಗಿರೋದಿಲ್ಲ. ಸರ್, ನೀವು ಈಗ ತಾನೇ ಕೇಳಿದ್ರಿ ಅಂತ ಅವ್ರಿಗೆ ಹೇಳ್ತೀನಿ, ಹೌದು ಹೌದು ಕೇಳಿದೆ, ಕರೆಕ್ಟು ಕೇಳಿಸುತ್ತೆ ಅಂತ ಅವರಿಗೆ ಗಮನಕ್ಕೆ ಬರುತ್ತೆ. ಈ ಲೆವೆಲಲ್ಲಿ ನಮ್ಮ ಆವಾಗ ಅದು ಬಿಡಿ, ಅದು ಒಂದು ರೀತಿಯಲ್ಲಿ ನಮಗೆ ಅನುಕೂಲ ಕೂಡ. ದೂರದರ್ಶನನೇ ಆ್ಯಕ್ಟಿವ್ ಆಗಿದ್ಬಿಟ್ಟಿದ್ದರೆ ಫಾರ್ಮ್ ಟಿ ವಿಗೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಒಟ್ಟಲ್ಲಿ ನಮ್ಮ ರೈತರಿಗೆ ಸೇವೆ ಸಿಗಬೇಕು. ಈಗ ಫೈನಲಿ ಇನ್ನೊಂದು ನಾನು ಕೇಳಕ್ಕೆ ಮರ್ತೆ, ಈಗ ಕರ್ನಾಟಕದ ರೈತರಿಗೆ ನೀವು ರೇಟ್ ಆಫರ್ ಅಂತ ಹೇಳಿದ್ರಿ. ಇನ್ನೊಂದು ಟ್ರಯಲ್ಲು, ಈಗ ನಮ್ಮ ಹ್ಯೂಮನ್ ಮೆಂಟಾಲಿಟಿ ಅಥವಾ ರೈತರ ಮೆಂಟಾಲಿಟಿ ನನಗೆ ಗೊತ್ತು. ನಾನು ದುಡ್ಡು ಕೊಡೋಕ್ಕೆ ರೆಡಿ ಇದ್ದೀನಿ, ಆದರೆ ಅದು ಕೆಲಸ ಮಾಡ್ತದಾ ಇಲ್ವಾ ಹೇಳುವಂಥ ನನಗೆ ಡೌಟ್ ಇದೆ. ಅದಕ್ಕೆ ಏನಾದ್ರು ನಿಮ್ಮ ಹತ್ರ ಆಫರ್ ಇದೆಯಾ? ಖಂಡಿತ ಉಂಟು. ನನಗೆ ತಂತ್ರಜ್ಞಾನ ರೈತರಿಗೆ ಉಪಯೋಗ ಆಗಿ ಅವರದ್ದು ಬೆಳೆ ಸಂರಕ್ಷಣೆ ಆದರೆ ನನಗೆ ಬಂದಿರುವಂಥ ಒಂದು ಪುಣ್ಯ ಬರ್ತದೆ. ಹೌದು, ದುಡ್ಡಿಗೋಸ್ಕರ ಮಾಡ್ತಿಲ್ಲ, ದುಡ್ಡು ಬೇಕು ಆದರೆ ದುಡ್ಡಿಗೋಸ್ಕರ ಮಾಡ್ತಿಲ್ಲ, ತುಂಬ ಲಾಭನೂ ಇಟ್ಕೊಂಡಿಲ್ಲ ಇದರಲ್ಲಿ. ಹೀಗಾಗಿ ಹೇಳಿದ್ರೆ ನಾವು ರೈತರು ಬಡವರು ಇದ್ವಿ, ನೀವಲ್ಲಿ ಏರ್ಪೋರ್ಟ್ ಅಲ್ಲಿ ಹೆಚ್ಚಿಗೆ ತಗೊಳ್ಳಿ, ನಮ್ಮ ಸಲುವಾಗಿ ಅಲ್ಲಿ ಸೆಸ್ ಹಾಕಿ ಇಲ್ಲಿ ನಮಗೆ ಕಡಿಮೆ ಕೊಡಿ. ಖಂಡಿತ. ನಾನು ಕಳೆದ ಒಂದು 2-3 ದಿವಸದಿಂದ ಕೆಲವೊಂದಷ್ಟು ಕಸ್ಟಮರ್ಸ್, ಗ್ರಾಹಕರಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಏನು ಹೇಳ್ತಿದ್ದೀನಿ ನಾನು ಅಂತಂದರೆ, ನಿಮಗೆ ಸ್ವಲ್ಪ ಏನಾದ್ರು ಶಂಕೆ ಇತ್ತು ಅಂತಂದರೆ ಹಾಗೆ ತಗೊಳ್ಳಿ, ಉಪಕರಣ ತಗೊಂಡು ಒಂದಷ್ಟು ದಿವಸ ಉಪಯೋಗ ಮಾಡಿ, ಉಪಯುಕ್ತತೆ ಬಂತು ಅಂತಂದರೆ ಖರೀದಿ ಮಾಡಿ, ಇಲ್ಲ ವಾಪಸ್ ಕೊಡಿ. ಬಟ್ ಏನಪ್ಪ ಅಂದರೆ ಅದಕ್ಕೇನೋ ಒಂದು ಡ್ಯಾಮೇಜ್ ಮಾಡದೇ ಇರೋ ಥರ, ಪೇಂಟ್ ಹೋಗದೆ ಇರೋ ಥರ, ತುಕ್ಕಿಲಾರ್ದಂಗೆ ಏನೋ ಒಂದು ಅದಕ್ಕೊಂದು ನೋಡ್ಕೊಂಡು ವಾಪಸ್ ಕೊಡಿ, ತೊಂದರೆ ಇಲ್ಲ. ಈ ರೀತಿ 15 ದಿವಸ 20 ದಿವಸ ಟೈಮ್ಲೇ ಹಾಕ್ಬೇಕು. ನಾನು ಈಗ ಬೆಳೆಗೆ ತಗೊಳ್ಳೋದು, ಬೆಳೆ ಮುಗಿದ್ಕೊಂಡು ನಿಮ್ಗೆ ವಾಪಸ್ ಕೊಟ್ಬಿಡೋದು. ಈಗ ಅಮೆಝಾನ್ನಲ್ಲಿ ಶೂ ತರಿಸ್ಕೊಂಡು ಒಂದು ಮದುವೆ ಮನೆಗೆ ಹೋಗಿ ಹಾಗೆ ಮೋಸನೇ ಮಾಡಬೇಕು ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ. ಉಪಯೋಗ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಟ್ರೈ ಮಾಡ್ತಾರೆ ಅಂತ ಆದರೆ ಅದನ್ನು ಇವರು ಕೊಡಕ್ಕೆ ರೆಡಿ ಇದ್ದಾರೆ. ನಾನು ಸರ್ ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಒಂದು ಏನೋ ಅಂದರೆ ರೈತರು ಸಿನ್ಸಿಯರಾಗಿ ಮಾಡೋ ಸಾಕಷ್ಟು ಜನ ಇದ್ದಾರೆ. ಏನೋ ಒಂದು ಡಿಪಾಸಿಟ್ ತಗೊಂಡು ಇಕ್ವಿಪ್ಮೆಂಟ್ ವಾಪಸ್ ಕೊಟ್ಟು. ಖಂಡಿತ ನಾವು ಯೂಶಲಿ ಹೇಗೆ ಮಾಡ್ತೀವಿ ಅಂದರೆ, ಒಂದೇನೋ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ತಗೊಂಡು ಸೀರಿಯಸ್ನೆಸ್ ಇರಲಿ. ಹೌದು, ನಂತರ ಉಪಕರಣ ಕೊಟ್ಟು ಆ ಸೆಕ್ಯೂರಿಟಿ ಡೆಪಾಸಿಟ್ ಫುಲ್ ವಾಪಸ್ ಕೊಡ್ತೀವಿ ನಾವು. ಅವರಿಗೆ ಇದು ಬೇಡ ಅಂದರೆ ಅದು ಮತ್ತೆ ಟೈಮ್ ಲಿಮಿಟ್ ಇಡಬೇಕು, ಒಂದು 10 ದಿನನೋ 15 ದಿನನೋ. ಇಲ್ಲಾಂದ್ರೆ ನಾನು ಹೇಳ್ದಂಗೆ ಇದ್ರವರೆಗೆ ಮುಗಿಸ್ಕೊಂಡು ಮಾಡೋದು ಇದಾಗಬಾರ್ದು. ಸೊ ಆ ರೀತಿಯಲ್ಲಿ ಏನಿಗೆ ಹೊಸ ಇದ್ರ ಮೇಲೆ ನಿಮಗೆ ಯಾಕೆ ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅನುಮಾನ ಇತ್ತು. ಫ್ಲಿಪ್ಕಾರ್ಟ್ ಬಂದಾಗ ಇವರು ಕರೆನೂ ಮನೆಯವರಿಗೆ ತಂದುಕೊಡ್ತಾರಂತ ಡೌಟ್ ಇತ್ತು ನಮಗೇನೆ. ಈಗ ಕಾಮನ್ ಆಗಿದೆ. ಹಾಗೆಯೇ ಆ ವಿಶ್ವಾಸ ಬೆಳೆಯೋದಕ್ಕೆ ಇವರು ಅದನ್ನ ಮಾಡೋಕ್ಕೆ ರೆಡಿ ಇದ್ದಾರೆ. ಅದರ ದುರ್ಬಳಕೆ ಆಗಬಾರ್ದು. ಬಟ್ ನಮ್ಮ ಫಾರ್ಮ್ ಟಿ ವಿ ವೀಕ್ಷಕರಲ್ಲಿ ಸಾಕಷ್ಟು ಜನ ಒಳ್ಳೆ ನಮ್ಮ ನೆಟ್ವರ್ಕ್ ಇದೆ, ಒಳ್ಳೊಳ್ಳೆ ರೈತರಿದ್ದಾರೆ. ಅವ್ರ ಮೇಲೆ ನಾವು ಇದು ಪ್ರಯೋಗ ಮಾಡಿದರೆ ಅವಾಗೇನಾಗುತ್ತೆ ಕೇಳಿದರೆ ಅಷ್ಟು ಜನರಿಗೆ ಕನ್ವಿನ್ಸ್ ಆಗ್ತದೆ. ಸೊ ಅದಕ್ಕೊಂದು ಏನೋ ಟೈಮ್ ಲಿಮಿಟ್ ಇಟ್ಕೊಳ್ಳೋಣ, ಅದನ್ನು ಇವ್ರ ಜೊತೆಗೆ ನಾವು ಮಾತಾಡಿ ನಿಮಗೆ ಇವರಿಗೆ ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ವೀಕ್ಷಕರೀಗ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೀವಿ. ಇನ್ನು ಮುಂದಿನ ಕಂತಲ್ಲಿ ನಾವು ನಿರ್ದಿಷ್ಟವಾಗಿ ನಮ್ಮ ಗುರಿ ಇರುವಂಥ ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿ ಚರ್ಚೆ ಮಾಡ್ತೀನಿ. ಇದು ಭಾಳ ವಿಶಾಲವಾದ ಇದು. ಈಗ ಒಂದು ಸಿಂಪಲ್ ಅವರು ಪ್ರಾರಂಭದಲ್ಲಿ ಹೇಳಿದರು, ಹದ್ದನ್ನು ಹೆಂಗೆ ಏರ್ಪೋರ್ಟಿಂದ ದೂರ ಇಡೋದಕ್ಕೆ ಹಿಡಿದಿಟ್ಕೊಳ್ಳೋದು, ಏನೆಲ್ಲ ಟೆಕ್ನಾಲಜಿ ಇದೆ ನಮ್ಮ ಕಲ್ಪನೆ ನಮಗೆ ನಮ್ಮ ಆಮ್ ಆದ್ಮಿಗಳಿಗೆ ಇದು ಕಲ್ಪನೆ ಮೀರಿದ ಟೆಕ್ನಾಲಜಿ. ಹಾಗಾಗಿ ಇವ್ರ ಹತ್ರ ಸಾಕಷ್ಟು ಆ ಥರದ್ದು ಕ್ಯೂರಿಯಾಸಿಟಿ ವಿಷಯ ಇದೆ. ಅದನ್ನು ನಾವು ಬೇರೆ ಹಂತದಲ್ಲಿ ಚರ್ಚೆ ಮಾಡೋಣ. ಹಾಗಾಗಿ ಇವತ್ತು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾಗ, ಜೊತೆಗೆ
ಈ ಟೆಕ್ನಾಲಜಿಯನ್ನು ಬೆನ್ನತ್ತಿ ನೀವು ಅವರಿಗೆ ಬೆನ್ನತ್ತಿದ್ರೆ ಅವ್ರು ಮಾಡ್ತಾರೆ, ಇನ್ನೂ ರಿಸರ್ಚ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ಲು ಅದು ಹೇಳಿದೆ, ನಮಗೆ ಅಳಿಲಿನ ಬಗ್ಗೆ ಏನಾದ್ರು ಮಾಡಿಕೊಡಿ, ನಮಗೆ ಈ ಕೋಕೋ ಗಿಡವನ್ನು ಕೋಕೋ ಕಾಯನ್ನು ತಿಂದಾಗ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದರು 15 ದಿನ ಟೈಮ್ ಕೊಡಿ, ಯಾಕೆಂದ್ರೆ ಅದನ್ನು ರೆಕಾರ್ಡ್ ಮಾಡಬೇಕು, ಸ್ಟಡಿ ಮಾಡಬೇಕು. ಈಗಲಿನ ಇಕ್ವಿಪ್ಮೆಂಟೇ ವರ್ಕ್ ಆಗ್ತದೆ, ಬಟ್ ಅದರಲ್ಲಿ ಮತ್ತೆ ಟ್ರಯಲ್ ಆ್ಯಂಡ್ ಎರರ್. ಅವ್ರು ಏನೋ ಮಾಡಿಕೊಡ್ತಾರೆ, ಅದನ್ನು ತೊಗೊಂಡೋಗಿಡೋದು, ಅದು ಓಡ್ತದೆಲ್ಲ ನೋಡೋದು, ಮತ್ತು ಹಂಗೆ ಮಾಡಿ ಒಂದು ತಿಂಗಳ 2 ತಿಂಗಳ 3 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಥರದ್ದು ಏನೇ ಇದ್ದರೆ ಸ್ಪೆಸಿಫಿಕ್ ಆಗಿ ನಾವು ಇವ್ರ ಜೊತೆ ಖಂಡಿತ ಸಲಹೆಗಳು ಬಂತು ಅಂದರೆ ಆ ಸಲಹೆಗಳನ್ನು ನಾವು ಪರಿಗಣನೆ ಮಾಡಿ ಅದನ್ನು ಅದಕ್ಕೆ ನೀವು ಬೆನ್ನು ಹತ್ತಿರೇ ಮಾಡ್ತೀರಿ, ಇಲ್ಲ ಮತ್ತು ಇವರು ಏರ್ಪೋರ್ಟಿಗೆ ಹೋಗಿ ಕೂತ್ಬಿಡ್ತಾರೆ, ನಂಗೆ ಗೊತ್ತು. ಅವ್ರನ್ನ ನಾವು ಬೆನ್ನು ಹತ್ತಿದರೆ ನಮ್ಮ ಜೊತೆಗಿರ್ತಾರೆ. ಏಕೆಂದರೆ ಅವ್ರಿಗೆ ಕೃಷಿ ಇವತ್ತಿನ ಡೇಟಿಗೆ ಬಿಸ್ನೆಸ್ ದೃಷ್ಟಿಯಿಂದ ಮೇನ್ ಪಾಯಿಂಟ್ ಅಲ್ಲ. ಹಾಗಾಗಿ ನಾವು ಅದನ್ನ ಅವ್ರಿಗೆ ಬೆನ್ನತ್ತೋಣ, ನೀವು ಸೇರ್ಕೊಂಡು ಅಂತ ಹೇಳ್ಕೊಂಡು ಇವತ್ತಿನ ಇದಕ್ಕೆ ಕಾರ್ಯಕ್ರಮಕ್ಕೆ ರೆಕಾರ್ಡಿಂಗ್ ಇಷ್ಟು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಮಹೇಶ್ ಅಯ್ಯರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಮುಂದಿನ ಕಂತಲ್ಲಿ ಮತ್ತೆ ಭೇಟಿಯಾಗಿ ನಿರ್ದಿಷ್ಟವಾಗಿ ಒಂದಿಷ್ಟು ನನಗೆ ಅವ್ರ ಹತ್ರ ಪ್ರಶ್ನೆ ಕೇಳಿ ತಿಳ್ಕೊಳ್ಳಿಕ್ಕಿದೆ. ಮುಂದಿನ ಜ್ಞಾನವಿಜ್ಞಾನಿ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.